ಅಮ್ಮನವರ ಪೂಜೆಗೆ ಅಂತ ಹೋಗಿ ಕಾಡಲ್ಲಿ ತಪ್ಪಿಸ್ಕೊಂಡ್ಬಿಟ್ಲು ಅಂತ ಈ ಕೆಲ್ಸಕ್ ಬಾರ್ದವ್ನು ಹೇಳಿದ್ರು ಕೂಡ ನಾನ್ ನಂಬಲಿಲ್ಲ ಕಡೆ. ನೀನೆಲ್ಲೋ ಜೀವಂತವಾಗಿರ್ತೀಯ ಅಂತ ನಾನ್ ನಂಬಿದ್ದೆ. ಅದೇ ನಿಜ ಆಗೋಯ್ತು. ನಿಮ್ ಮೊಮ್ಮಗಳು ತ್ರಿನೇತ್ರಿ ನಿಮ್ ಕಣ್ಮುಂದೆನೇ ಇದ್ದಾಳೆ. ಇವಾಗ ಅರ್ಥ ಆಯ್ತಾ ನಿಮ್ಗೆಲ್ರಿಗೂ? ಯಾಕೆ ಹೊಸಕ್ಕ ಏನು ಮಾತಾಡ್ತಾ ಇಲ್ಲ? ಪೊಲೀಸರು ಬರ್ತಾರೆ ಅಂತ ಭಯ ಆಗ್ತಾ ಇದೆಯಾ? ಪೊಲೀಸ್ ಅವರಲ್ಲ, ನೀವು ಗಲಾಟೆ ಮಾಡಿದ್ರೆ ಮಲ್ಗಿರೋ ಮಕ್ಕಳು ಎದ್ದು ಬರ್ತಾರೆ ಅಂತ ಯೋಚನೆ ಮಾಡ್ತಿದ್ದೆ. ಮಕ್ಕಳು? ಯಾರ ಮಕ್ಕಳು? ನನ್ನಿಬ್ರು ಮಕ್ಕಳು. ನಿಂಗ್ ಮದ್ವೆ ಆಗಿದ್ಯಾ ತ್ರಿನೇತ್ರಿ? ಆದ್ರೂ ಸರಿ, ಅಷ್ಟು ಬೇಗ ಮಕ್ಕಳು ಹೇಗೆ ಹುಡ್ತಾರೆ? ದತ್ತಕ್ ತಗೊಂಡಿರ್ಬೋದು ಅಲ್ವೇನೆ? ನಿನ್ನ ಬಾಯಿಗೆ ಮಣ್ಣು ಹಾಕ. ನನ್ ಮೊಮ್ಮಗಳು ಮದುವೆ ಮಾಡ್ಕೊಂಡು 4 ಮಕ್ಕಳಾಗೋಷ್ಟು ಗಟ್ಟಿಯಾಗಿದ್ರೆ ಅವ್ರನ್ನ ಇವ್ರನ್ನ ಸಾಕುವಂತ ಅವಶ್ಯಕತೆ ಆದ್ರೂ ಯಾಕೋ ಬರುತ್ತೆ? ಬಂದಿದ್ದಾಳೆ ಅಜ್ಜಿ. ನಾನ್ ಸಾಕಿ ಬೆಳೆಸಿರೋ ವಿಶಾಲ್ಗೆ ಹೆಂಡತಿಯಾಗಿ ನಟಿಸ್ತಾ ಆಟೋಮೆಟಿಕ್ ಆಗಿ ಅವನ್ ಮಗುಗೂ ಕೂಡ ತಾಯಿ ಆಗ್ತಾಳೆ ಅಲ್ವಾ? ಹಾ, ಹಾಗಂದ್ರೆ ನಮ್ ವಿಶಾಲ್ ತಮ್ಮನ್ ಮಗಳು ಅಂತ. ವಿಶಾಲ್ ಅವ್ರಿಗೆ ಮದ್ವೆ ಆಗಿದ್ಯಾ? ವಿಶಾಲ್ ಅವರೇ ಅಂತಿದ್ದೀರಾ? ನಮ್ ಬಾವನ್ ಮದ್ವೆ ಆಗಿರೋ ನೈನಿ ಅಕ್ಕನ್ಗೆ ಒಂದೇ ಸಲ ಅವಳಿ ಮಕ್ಳು ಹುಟ್ಟಿದ್ವು. ನಿನ್ನ ಅಕ್ಕ ಎಲ್ಲಿದ್ದಾಳೆ? ಇಲ್ಲೇ ನಿಮ್ ಎದುರಿಗೆ ಇದಾರಲ್ಲ ಅಜ್ಜಿ. ಅವಳು ನಮ್ ತ್ರಿನೇತ್ರಿ ಅಲ್ವಾ? ಅಲ್ಲ, ನಮ್ ತಂಗಿ ನೈನಿ. ನನ್ ಸೊಸೆ ಎಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ. ಎಲ್ಲಿ? ಕಣ್ಮುಂದೆನೆ. ಸಾಕು ಮಾಡ್ರು. ಏನಿದು ಬಾಯಿಗೆ ಬಂದಂಗ್ ಮಾತಾಡ್ತಿದ್ದೀರಾ? ನಿಮ್ ನೈನಿ ಅಂದ್ರೆ ಇವಳನ್ನೇ ತೋರಿಸ್ತೀರಾ? ನನ್ನ ಮೊಮ್ಮಗಳು ಅಂತಂದ್ರೆ ಇವಳ ಕಡೆನೆ ಕೈ ಮಾಡಿ ತೋರಿಸ್ತೀರಾ?